ಭಾರತ ಕ್ರಿಕೆಟ್ ತಂಡ ಪ್ರಸ್ತುತ ತವರಿನಲ್ಲಿ ಇಂಗ್ಲೆಂಡ್ ವಿರುದ್ಧ 5 ಪಂದ್ಯಗಳ ಟೆಸ್ಟ್ ಸರಣಿಯಲ್ಲಿ 4 ಟೆಸ್ಟ್ ಪಂದ್ಯಗಳನ್ನು ಗೆದ್ದು ಸರಣಿ ಕೈವಶ ಮಾಡಿಕೊಂಡಿದೆ. ರಾಂಚಿ ಟೆಸ್ಟ್ ಪಂದ್ಯದಲ್ಲಿ ಭಾರತದ ಬ್ಯಾಟ್ಸ್ಮನ್ ಸರ್ಫರಾಜ್ ಖಾನ್ ಫೀಲ್ಡಿಂಗ್ ಮಾಡ್ತಾ ಇರುವಾಗ ಒಂದು ವಿಡಿಯೋ ವೈರಲ್ ಆಗಿತ್ತು. ಇದರಲ್ಲಿ ಅವರು ಹೆಲ್ಮೆಟ್ ಹಾಕೊಂಡಿರಲಿಲ್ಲ. ಹೀಗಾಗಿ ಹೆಲ್ಮೆಟ್ ಹಾಕೊಂಡು ಫೀಲ್ಡಿಂಗ್ಗೆ ನಿಲ್ಲಬೇಕು, ನೀನೇನು ಹೀರೋ ಅಂದ್ಕೊಂಡಿದ್ಯಾ ಅಂತ ಹೇಳಿದ ರೋಹಿತ್ ಶರ್ಮಾ ಅವರ ವಿಡಿಯೋ ವೈರಲ್ ಆಗಿತ್ತು. ರೋಹಿತ್ ಶರ್ಮಾ ಸರ್ಫರಾಜ್ ಖಾನ್ ಅವರನ್ನ ಗಾಯದಿಂದ ರಕ್ಷಣೆ ಮಾಡಿದರು. ಆದರೆ ಪಾಕಿಸ್ತಾನದ ಮಾಜಿ ನಾಯಕ ಸರ್ಫರಾಜ್ ಅಹ್ಮದ್ ಅವರ ತಪ್ಪಿನಿಂದ ಗಾಯಗೊಂಡಿದ್ದಾರೆ. ಭಾನುವಾರ ನಡೆದ ಪಾಕಿಸ್ತಾನ ಸೂಪರ್ ಲೀಗ್ನಲ್ಲಿ ಕ್ವೆಟ್ಟಾ ಗ್ಲಾಡಿಯೇಟರ್ಸ್ ತಂಡದ ವಿಕೆಟ್ ಕೀಪರ್ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಹೆಲ್ಮೆಟ್ ಧರಿಸದೆ ಫೀಲ್ಡಿಂಗ್ ಮಾಡ್ತಾ ಇದ್ದ ಸರ್ಫರಾಜ್ ಅಹ್ಮದ್ ಕ್ಯಾಚ್ ಪಡೆದ ನಂತರ ಮೊಹಮ್ಮದ್ ವಾಸೀಂ ಜೂನಿಯರ್ ಚೆಂಡು ಎಸೆದಿದ್ದಕ್ಕೆ ಅದು ತಲೆಗೆ ಬಡಿದಿದೆ. ಗಾಯ ತುಂಬಾ ಗಂಭೀರವಾಗಿದ್ದು ಮೈದಾನದಿಂದ ಅವರು ಹೊರಗಡೆ ಬರಬೇಕಾಯಿತು. ಸರ್ಫರಾಜ್ ಬದಲಿಗೆ ಸಜ್ಜದ್ ಅಲಿ ಕನ್ಕ್ಯೂಷನ್ ಬದಲಿ ಆಟಗಾರನಾಗಿ ಆಡೋದಕ್ಕೆ ಬಂದರು. ಸುಲ್ತಾನ್ಸ್ ಇನ್ನಿಂಗ್ಸ್ ಕೊನೆಯ ಓವರ್ ವೇಳೆ 72 ರನ್ ಗಳಿಸಿ ಆಡ್ತಾ ಇದ್ದ ರೀಜಾ ಹೆಂಡ್ರಿಕ್ಸ್ ವಿಕೆಟ್ 4ನೇ ಎಸೆತದಲ್ಲಿ ಔಟ್ ಆಯಿತು. ಮೊಹಮ್ಮದ್ ವಾಸಿಂ ಜೂನಿಯರ್ ಅವರ ಎಸೆತದಲ್ಲಿ ಮೊಹಮ್ಮದ್ ಅಮೀರ್ಗೆ ಕ್ಯಾಚ್ ಕೊಟ್ಟರು. ವಿಕೆಟ್ ಪಡೆದ ಸಂಭ್ರಮಾಚರಣೆಗೆ ಕ್ಯಾಚ್ ಪಡೆದ ನಂತರ ವಾಸಿಂ ಬಲವಾಗಿ ಚೆಂಡನ್ನು ಎಸೆದರು. ಆ ಬಾಲ್ ನೇರವಾಗಿ ಬಂದು ಸರ್ಫರಾಜ್ ಅಹ್ಮದ್ ಅವರ ತಲೆಗೆ ಬಡಿದಿದೆ. ಗಾಯ ಗಂಭೀರವಾಗಿದ್ದು ಮೈದಾನದಲ್ಲಿ ಅವರು ಮಲಗಿಬಿಟ್ರು. ಈ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ.